ನಮಸ್ತೆ ಬಂಧುಗಳೇ. ಬೇಡ್ಕಣಿ ಶನೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರೆಗೆ ಹೋಗೋಣ ಬನ್ನಿ. ಜಾತ್ರೆ ಅಂದರೆ ಗೊತ್ತಲ್ಲ, ಜನತೆ ಜಾತ್ರೆ ಇರುತ್ತೆ, ಜನ ಜಂಗುಳಿ. ನಮ್ಮ ಸಿದ್ದಾಪುರ ತಾಲೂಕಲ್ಲಿರ್ತಕ್ಕಂಥ ಬೇಡ್ಕಣಿ ಶನೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನ, ತುಂಬ ಹಳೆ ದೇವಸ್ಥಾನ. ಹಾಗೆ ಪ್ರತಿ ವರ್ಷ ಇಲ್ಲಿ ಜಾತ್ರೆ ಆಗುತ್ತೆ. ಯುಗಾದಿ ಆಗಿ 10 ದಿವಸಕ್ಕೆ 11 ದಿವಸಕ್ಕಾಗುತ್ತೆ. ಹಾಗೆ ನಾವು ಜಾತ್ರೆಗೆ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಅಂತ. ನಮ್ಮ ಮನೆಯಿಂದ ಸಾಧಾರಣ ಒಂದು 18-19 ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನ. ಹಾಗಾಗಿ ಪ್ರತಿ ವರ್ಷ ಬೇರೆ ಟೈಮಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಅಂದರೆ ಜಾತ್ರೆಗೆ ಮಾತ್ರ ಮಿಸ್ ಮಾಡದೆ ಹೋಗ್ತೀವಿ. ಯಾಕೆಂದರೆ ಎಲ್ಲ ಜನ ಸಿಗ್ತಾರೆ. ಇನ್ನೊಂದು ದೇವ್ರನ್ನ ಚೆಂದಾಗಿ ಅಲಂಕಾರ ಮಾಡಿರ್ತಾರಲ್ವ, ಅದನ್ನ ನೋಡೋದೇ ಒಂದು ಭಾಗ್ಯ. ನೋಡಿ ಜನ ಹೇಗೆ ಹರಿದು ಬರ್ತಾ ಇದ್ದಾರೆ. ಹಾಗೆ ನಾವು ಹೋದವಾಗ ಜನ ಸ್ವಲ್ಪ ಕಡಿಮೆ ಇದ್ದರು. ಮತ್ತು ಎಷ್ಟು ಜೋರಾಗಿ ಜಾತ್ರೆ ಆಗುತ್ತೆ ಅಂದರೆ ಹೇಳಲಿಕ್ಕಾಗಲ್ಲ. ನಾನು ಎಲ್ಲ ಅಂಗಡಿಗಳನ್ನು ಯಾವುದನ್ನು ನಾನು ವಿಡಿಯೋ ತಕ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆಂದರೆ ಹೋಗಿದ್ದೆ ಸ್ವಲ್ಪ ಲೇಟಾಗೋಯಿತು. ಮತ್ತು ಗೊತ್ತಲ್ಲ, ಮಕ್ಕಳು ಎಲ್ಲ ಕರ್ಕೊಂಡು ಹೋದರೆ ರಗಳೆ ಮಾಡ್ತಾರೆ. ಹಾಗೆ ಹೋದ್ವಿ. ಮತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಎಷ್ಟು ಚೆನ್ನಾಗೆ ಮೇಲ್ಗಡೆ ಅಲಂಕಾರ ಮಾಡಿದ್ದಾರೆ ಅಂದರೆ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೂವಿನ ಅಲಂಕಾರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದನ್ನು ನೋಡಿ ನ್ಯಾಚುರಲ್. ಮತ್ತು ಇಲ್ಲಿ ಅಂದರಿದ್ರು, ಅವರಿಗೆ ಹಾಡು ಹೇಳ್ತಾಯಿದ್ರು. ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಹಾಕಿದೆ ನಾನು ಇಲ್ಲಿ ಹಾಕ್ಬಿಟ್ಟು. ಗೊತ್ತಲ್ಲ, ಇಂಥವರಿಗೆಲ್ಲ ಹೆಲ್ಪ್ ಮಾಡಬೇಕು. ದೇವಸ್ಥಾನದಲ್ಲಿ ಬೇರೆ ಎಲ್ಲ ಕೂತ್ಕೊಂಡಿರ್ತಾರಲ್ಲ, ಅವರಿಗೆಲ್ಲ ಹೆಲ್ಪ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಇಂಥವ್ರು ಅಂದರು ಕುಂಟ್ರು ಕುರುಡ್ರು ಇರ್ತಾರಲ್ಲ, ಅವ್ರಿಗೆ ಮಾತ್ರ ಹೆಲ್ಪ್ ಮಾಡಬೇಕು, ಅಷ್ಟೇ ಹಾಕಬೇಕು ದುಡ್ಡನ್ನು. ಹಾಗೆ ಇದು ರಥ ನೋಡಿ, ದೇವ್ರನ್ನ ಪಲ್ಲಕ್ಕಿ ಉತ್ಸವದಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಆ ರಥ ಇದು. ಅಂದರೆ ಪಲ್ಲಕ್ಕಿ ಅಂತ ಹೇಳ್ತೀವಿ ನಾವು, ರಥ ಅಂತಲೂ ಹೇಳ್ತಾರೆ. ಹಾಗೆ ದೇವಸ್ಥಾನ ಮುಂಭಾಗ ಹೀಗಿದೆ. ಮತ್ತು ತುಂಬ ಹಳೆ ಕಾಲದ ದೇವಸ್ಥಾನ. ಈಗ ಮತ್ತೆ ಹಳೆ ಕಾಲ ದೇವಸ್ಥಾನ ಆದರೂ ತುಂಬ ಚೆನ್ನಾಗಿದೆ. ಇದು ಹಳೇದಂದರೆ ಇನ್ನೂ ಹಳೇದಿತ್ತು, ಅವಾಗ ಇನ್ನೂ ಚಿಕ್ಕದಿತ್ತು. ಇದು ಸ್ವಲ್ಪ ದೊಡ್ಡದಿದೆ. ಇವಾಗ ಇನ್ನೂ ಮತ್ತೆ ಹೊಸದಾಗಿ ಕಟ್ಟೋಕ್ಕೆ ಪ್ಲ್ಯಾನಿಂಗ್ ಆಗ್ತಾ ಇದೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗಣಪತಿ ದರ್ಶನ ಮಾಡ್ಕೊಂಡ್ವಿ. ಗಣಪತಿ ದರ್ಶನ ಮಾಡ್ಕೊಂಡು ಒಳಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ದೇವಸ್ಥಾನದ ಎಡಭಾಗದಲ್ಲಿ ಗಣಪತಿ ಕೂತಿದ್ದಾನೆ. ಬಲಭಾಗದಲ್ಲಿ ಅಂದರೆ ನಾವು ಎಂಟ್ರಿ ಕೊಡ್ತಾ ಎಡಭಾಗದಲ್ಲಿ ಗಣಪತಿ, ಬಲಭಾಗದಲ್ಲಿ ನವಗ್ರಹನ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನನ್ನ ನವಗ್ರಹನ ಅಲ್ಲಿ ಕ್ಯಾಚ್ ಆಗಲಿಲ್ಲ. ತುಂಬ ಜನ ಮಧ್ಯೆ ಜನಗಳನ್ನ ಅವಾಯ್ಡ್ ಮಾಡ್ಕೊತ ನಿಂತ್ಕೊಂಡ್ರೆ ನನಗೆ ಟೈಮ್ ಆಗೋಗುತ್ತೆ. ಹಾಗಾಗಿ ದೇವರ ದರ್ಶನ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ತಗೊಂಡಿದ್ದೀನಿ. ಎಲ್ಲ ಕಡೆ ತಿರುಗಾಟ ಇರೋದ್ರಿಂದ ಅಲ್ಲೊಂಚೂರು ಹೋಗು ಇಲ್ಲೊಂಚೂರು ಹೋಗು ಅಂತ ಇರುತ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ. ನಾನು ಸರಿಯಾಗಿ ವಿಡಿಯೋ ಹಾಕಲಿಲ್ಲ ಅಂದ್ರೂ ನೀವು ನನ್ನ ವಿಡಿಯೋನ ಚೆನ್ನಾಗೇ ನೋಡ್ತಾ ಇದ್ದೀರಾ. ನೋಡಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಶನಿ ಮಹಾತ್ಮ. ಇದು ಎಷ್ಟು ಚೆಂದಾಗಿ ಅಲಂಕಾರ ಮಾಡಿದ್ದಾರೆ. ಗರ್ಭಗುಡಿ ಸುತ್ತ ದೇವ್ರು ಕೂತಿದ್ದಾನಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ. ಬೆಳ್ಳಿದು ಇಲ್ಲಿ ಸಂಜೆ ಕತೆ ಆಗುತ್ತೆ, ಶನೇಶ್ವರನ ಕತೆ ಆಗುತ್ತೆ. ಅದಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕವರು ಇರ್ತಾ ಹಾಸಿಗೆ ಎಲ್ಲ ಅಲ್ಲಿ ಬೆಡ್ಶೀಟು ಕಂಬಳಿ ಎಲ್ಲ ತೊಗೊಂಡು ಹೋಗಿ ಅಲ್ಲೇ ಮಲ್ಕೊಂಡ್ಬಿಡ್ತಿದ್ವಿ. ಅಲ್ಲಿ ನಮ್ಮ ಅಜ್ಜಿ ಅಪ್ಪ ಅಮ್ಮ ಎಲ್ಲ ನೋಡ್ತಾ ಇದ್ದರೆ ನಾವು ಮಾತ್ರ ಮಲ್ಕೊಂಡು ಬೆಳಗ್ಗೆ ಎಷ್ಟೊತ್ತಿಗೆ ಮತ್ತೆ ಪ್ರಸಾದ ಕೊಡ್ತಾರೆ, ಅವಾಗ ತಿನ್ಕೊಂಡ್ಬರ್ತಿದ್ವಿ. ಇವಾಗ ಹೋಗಲಿಕ್ಕೆ ಆಗೋದಿಲ್ಲ ನೋಡಿ, ಬೆಳತನಕ ಇರುತ್ತೆ. ಇವಾಗೇನೋ ಗೊತ್ತಿಲ್ಲ ನಂಗೆ ಅಷ್ಟೊಂದು. ನಾವು ಹೋಗದೆ ಸುಮಾರು ಸಮಯ ಆಯಿತು. ಬೇರೆ ಊರಲ್ಲಿ ಇದ್ವಲ್ಲ ನಾವು, ಹಾಗಾಗಿ ಸುಮಾರು ವರ್ಷ ಹೋಗಿರಲಿಲ್ಲ ನಾನು. ಇವಾಗ ಮತ್ತೆ ಈ ಊರಿಗೆ ಹತ್ತಿರ ಬಂದ ಮೇಲೆ ಜೋಗಪಾಲ್ಸಲ್ಲಿ ಇದ್ದೀವಲ್ವ, ಇಲ್ಲಿಂದ ಬೇಡ್ಕಣಿ ಹತ್ತಿರ ಆಗುತ್ತೆ, ಹಾಗಾಗಿ ಹೋಗ್ತೀವಿ. ಹಾಗೆ ಅಲ್ಲಿಂದ ಹೊರಗಡೆ ಬಂದ್ವಿ. ಮಕ್ಕಳು ಅದನ್ನು ತಿಂತೀವಿ ಇದನ್ನು ತಿಂತೀವಿ ಅಂತ ನೋಡಿ, ಇದೊಂಥರ ಗೋಲ್ಗಪ್ಪ ಪಾನಿಪುರಿ ಇದೆಯಲ್ಲ, ಅದನ್ನು ಈ ಥರ ಮಾಡಿ ಇದನ್ನು ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಫ್ಲೇವರ್ದು. ಹಾಗೆ ಅದ್ರ ಜೊತೆಗೆ ಅದು ಇದು ತಿಂಡಿಗಳು ತಿಂದರು ಮಕ್ಕಳು. ನೋಡಿ ಎಷ್ಟು ಜನ ಇನ್ನೂ ಬರ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟೋ ಜನ ವೀಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಿದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ತೊಂದರೆ ಆಗೋಲ್ಲ, ನಮಗೊಂದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದೇವಸ್ಥಾನದೊಳಗಡೆ ನೋಡಿ ಜನಗಳು ಹೋಗ್ತಾನೆ ಇದ್ದಾರೆ. ನಾನು ಹೊರಗಡೆ ನಿಂತಿದ್ದೆ, ಕತ್ಲೆ ಆಗ್ತಾ ಬಂತು, ಹಾಗೆ ಹೊರಡೋಣ ಅಂತ. ಹಾಗೆ ಲಾಸ್ಟಿಗೊಂದು ಕ್ಲಿಪ್ ತಗೊಂಡೆ. ಎಲ್ಲರಿಗೂ ದೇವರು ಪರಮಾತ್ಮ ಶನೀಶ್ವರ ತಂದೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶನೀಶ್ವರಾಯ ನಮಃ. ಓಂ ಶ್ರೀ ಶನೀಶ್ವರಾಯ ನಮಃ ಅಂದ್ಕೊಂಡು ಕೈ ಮುಗಿರಿ. ಹಾಗೆ ಪಾನಿಪುರಿ ಬಜ್ಜಿ ಬೋಂಡ ಎಲ್ಲ ತಿನ್ನಿರಿ. ಇದೆಷ್ಟು ಚೆನ್ನಾಗಿದೆ ಅಲ್ಲ. ಎಲ್ಲದೂ ತಿನ್ಕೊಂಡು ಬಂದ್ವಿ.